ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಆ್ಯಂಡ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಬೆಳಗ್ಗೆ ಅಮ್ಮ ತಿಂಡಿಗೆ ಇಲ್ಲಿ ರೊಟ್ಟಿಯನ್ನು ಮಾಡಿದರು, ಬಳಿಯ ರೊಟ್ಟಿ ಮಾಡಿದರು. ಸೊ ನಮ್ಮನೇಲಿ ರೇರ್ ಇವಾಗ ತಟ್ಟ ರೊಟ್ಟಿ ಮಾಡೋದು. ಯಾವಾಗಾದರೂ ಒಂದು ಸತಿ ಅಪರೂಪಕ್ಕೆ ಮಾಡ್ತಾರೆ ಅಮ್ಮ ತಟ್ಟ ರೊಟ್ಟಿನೂ, ಇಷ್ಟ ಆಗುತ್ತೆ. ಆ್ಯಂಡ್ ಇದು ಬಳಿಯ ರೊಟ್ಟಿ ತುಂಬ ಈಸಿ ಆ್ಯಂಡ್ ನಮಗೆ ಬೆಳಗ್ಗೆನೇ ನನಗೆ ಈ ಅನ್ನದ ಐಟಮ್ ತಿನ್ನಬೇಕು ಅಂದರೆ ಇತ್ತೀಚೆಗೆ ಒಂದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಹಾಗಾಗಿ ಇದು ರೊಟ್ಟಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತೇಳಿ ಇದನ್ನು ಮಾಡಿಕೊಡ್ತಾರಮ್ಮ. ಆ್ಯಂಡ್ ಇದಕ್ಕೆ ನಾವು ಗೊಡ್ಗಾರ ಮತ್ತು ತುಪ್ಪ, ಒಂದು ಸ್ವಲ್ಪ ಮೊಸರು ಮತ್ತು ಸಕ್ಕರೆ ತೊಗೊಂಡಿದ್ದೆ ನಾನು. ಅದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ನಂಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕಾಂಬಿನೇಷನ್ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನನಗೆ. ಅವ್ರು ತಿನ್ನಬೇಕಾದ್ರೆ ಒಂಚೂರು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ ಇದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನೀವು ಅಷ್ಟೇ ಯಾರಾದರೂ ಬಳಿಯ ರೊಟ್ಟಿ ಮಾಡಿದರೆ ಮೊಸರು ಸಕ್ಕರೆ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ನಂಗೆ ಸಖತ್ ಇಷ್ಟ. ಆ್ಯಂಡ್ ಪಾಪುನು ಎದ್ದು ಒಂದು ಸ್ವಲ್ಪ ಆಟಾಡ್ತಾ ಇದ್ಲು. ಆ್ಯಂಡ್ ನಾವು ಇವತ್ತು ಹಬ್ಬ ಬೇರೆ ಬಂತಲ್ಲ, ಇನ್ನೇನು ಹತ್ತಿರ ಸಂಕ್ರಾಂತಿ ಹಬ್ಬ ಇದೆ ನಾಳೆ. ಸೊ ಹಾಗಾಗಿ ಹಿಂದಿನ ದಿನ ಎಲ್ಲ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವು. ಸೊ ನಮ್ಮ ಮನೇಲಿ ತಿಂಗ್ಳಿಗೆ ಒಂದು ಸತಿ ನಮ್ಮ ಮನೇಲಿ ಮನೆ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಎಲ್ಲನೂ ಪೇಪರ್ ಎಲ್ಲ ಚೇಂಜ್ ಮಾಡೋದಾಗಿರ್ಬೋದು, ಧೂಳು ಹೊಡ್ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತೀವಿ. ಯಾಕೆಂದರೆ ಹಂಚಿನ ಮನೆ ಆಗಿರೋದ್ರಿಂದ ಬೇಗ ಒಂದು ಸ್ವಲ್ಪ ಧೂಳಾಗತ್ತೆ. ಸೊ ಹಾಗಾಗಿ ಎವ್ರಿ ಟೈಮ್ ಮನೇಲಿ ಕ್ಲೀನ್ ಮಾಡ್ತಾರೆ ನಮ್ಮಮ್ಮ. ಸೊ ಇವತ್ತು ಹಬ್ಬ ಇದ್ದಿದ್ದರಿಂದ ಎಲ್ಲನೂ ನೀಟಾಗಿ ಫುಲ್ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಅಮ್ಮ ಮಾತಾಡ್ಕೊಂಡಿದ್ವಿ ಹಿಂದಿನ ದಿನವೇ. ಬಟ್ ನಾನು ಎದ್ದಿದ್ದು 10 ಗಂಟೆ ಆಯಿತು. ತಿಂಡಿ ತಿಂದು ಕಾಫಿ ಕುಡಿದು ಅದೆಲ್ಲ ಮಾಡೋಷ್ಟೊತ್ತಿಗೆ 12 ಗಂಟೆ ಆಯಿತು. 12 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತು ನನ್ನ ತಂಗಿ ಕೂಡ ಬೆಂಗಳೂರಿಂದ ಬಂದಿದ್ದರು. ಸೊ ಅವ್ರಿಗೂ ಇನ್ಮೇಲೆ ವರ್ಕ್ ಫ್ರಮ್ ಹೋಮ್ ಇದೆ. ಒಂದು ದಿನ ಏನೋ ಬ್ಯಾಲೆನ್ಸ್ ಇದೆ ಅಷ್ಟೇ, ಹೋಗಬೇಕು ಆಫೀಸ್ಗೆ ಅಂತ ಹೇಳಿದರು. ಸೊ ಅವತ್ತು ಹೋದ್ರಾಯ್ತು ಅಂತ ಹೇಳಿ ಇವಾಗ ಬೆಂಗಳೂರಿಂದ ಅವರು ಬಂದಿದ್ದರು. ಸೊ ಮಧ್ಯಾಹ್ನ ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಆಗಿ ಇಲ್ಲಿ ಒಂಚೂರು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋ, ಹೊಟ್ಟೆ ಸಿಕ್ತಿತ್ತು ಅಂತ ಹೇಳಿ ಅದನ್ನು ಮಾಡ್ಕೊಂಡು ತಿನ್ನುವು. ಅವರೆಕಾಯಿ ಎಲ್ಲ ಸೀಸನ್ ಅಲ್ವಾ, ಸೊ ಹಾಗಾಗಿ ಅವರೆಕಾಯಿನೆಲ್ಲ ಬಿಡಿಸಿಟ್ಕೋತಾ ಇದ್ರು ಅಮ್ಮ. ಪಾಪುನು ಅಮ್ಮನೂ ಮನೇಲೇ ಬಿಟ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರೂ ಹೊರಗೆ ಹೋದ್ವಿ. ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಹಣ್ಣು ಹೂವು ಎಲ್ಲ ಬೇಕಿತ್ತು. ಆ್ಯಂಡ್ ಆಲ್ಸೋ ನಾನು ಪಾರ್ಲರಿಗೆ ಬೇರೆ ಹೋಗಬೇಕಿತ್ತು ಇವತ್ತು. ಆ್ಯಂಡ್ ನನ್ನ ಬ್ಲೌಸಸ್ ಕೊಡ್ತೀನಿ ಅಂತ ಹೇಳಿದರು, ಅದು ಸಿಗಲಿಲ್ಲ ಬ್ಲೌಸು. ಬಟ್ ಬೇರೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಅಂದರೆ ಏನಿಲ್ಲ, ಜಸ್ಟ್ ನನ್ನ ತಂಗಿ ಒಂದೆರಡು ಓಲೆ ತೊಗೊಂಡ್ರು ಅಷ್ಟೇ. ಎರಡಲ್ಲ, ಒಂದು ಓಲೆ ತೊಗೊಂಡ್ರು ಆ್ಯಂಡ್ ಒಂದೆರಡು ಕ್ಲಿಪ್ಸು ಆ ಥರದ್ದೇನೋ ತೊಗೊಂಡ್ರು. ಆ್ಯಂಡ್ ನಾನು ಬ್ಯಾಂಗಲ್ಸ್ ತೊಗೊಂಡು ಮನೆಗೆ ಬಂದೆ. ಸೊ ಹೊರ್ಗಡೆಯಿಂದನೇ ಏನಾದರೂ ಫುಡ್ ತರಬೇಕಿತ್ತು ಅಂತ ಆಮೇಲೆ ಅನಿಸ್ತು. ಬಟ್ ಹೊರ್ಗಡೆ ತಿಂದು ಬೇಜಾರಾಗುತ್ತೆ, ಒಂಥರ ಆಗುತ್ತೆ ಅಂದ್ಬಿಟ್ಟು ಈ ಒಂದು ರಸಮ್ ರೈಸ್ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ, ಬೋರ್ ಆಗ್ತಿದೆ ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಖಂಡಿತ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಶೀತ ಆಗಿರುತ್ತಲ್ವ ಅವರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಏನಿಲ್ಲ, ನೀವು ಅಕ್ಕಿ ಯಾವ ಪ್ರಮಾಣದಲ್ಲಿ ತೊಗೋತೀರ, ಒಂದು ಲೋಟದಲ್ಲಿ ಅಕ್ಕಿ ತೊಗೋತೀರ ಅಂದರೆ ಅದೇ ಲೋಟದಲ್ಲಿ 1 ಲೋಟ ಅಥವಾ 3/4 ಲೋಟದಷ್ಟು ಹೆಸರು ಬೇಳೆಯನ್ನು ತೊಗೊಂಡು ನೆನೆಸ್ಕೊಳ್ಳಿ. ಹೆಸರು ಬೇಳೆ ಮತ್ತು ಅಕ್ಕಿ ಎರಡೂ ಈಕ್ವಲ್ ಕ್ವಾಂಟಿಟಿ ಆಗಿರಬೇಕು. ಆ್ಯಂಡ್ ಇವಾಗ ಒಂದು ಕುಕ್ಕರ್ಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, 1-2 ಒಣಮೆಣ್ಸಿನ್ಕಾಯಿ, 2 ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. ಸೊ ಇವಾಗ ಒಂದು ಕುಟಾಣಿಗೆ 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, 4 ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಮಸಾಲ ನಿಮಗೆ ಈ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ನಿಮ್ಮ ರೈಸಲ್ಲಿ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೀವೇನು ನೆನೆಸಿಟ್ಟಿರ್ತೀರಲ್ಲ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡು ಒಂದು ಸ್ವಲ್ಪ 1 ಸ್ಪೂನಷ್ಟು ಅಥವಾ 1 ಸ್ಪೂನ್ ಸಕ್ಕರೆ ಅಥವಾ 1 ಸ್ಪೂನ್ ಬೆಲ್ಲನ ಹಾಕ್ಕೊಂಡು ವಿಷಲ್ ಕೂಗಿಸ್ಕೊಳ್ಳಿ. 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಕಾಂಬಿನೇಷನಾಗಿ ನೀವು ಹಪ್ಪಳನ ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಚಳಿಗಾಲಕ್ಕೆ ಅಥವಾ ಯಾರಿಗಾದ್ರೂ ಹುಷಾರಿರಲ್ಲ, ಶೀತ ಆಗಿದೆ ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಮನೇಲಿ ಅಡುಗೆ ಮಾಡೋಕ್ಕೆ ಬೇಜಾರಾಗ್ತಿದೆ ಅಂದಾಗಲೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪಾಪುಗೂ ಊಟನ ರೆಡಿ ಮಾಡಬೇಕಿತ್ತು, ಹಾಗಾಗಿ ಇವತ್ತು ಅವಳಿಗೊಂದು ಸ್ವಲ್ಪ ತರಕಾರಿ ಬೇಯಿಸ್ಕೊಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟು, ಆಲೂಗೆಡ್ಡೆ ಆ್ಯಂಡ್ ಒಂದು ಸ್ವಲ್ಪ ಬೀನ್ಸ್ನ ಹಾಕಿ ಬೇಯಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅವಳು ಅವ್ರ ಚಿಕ್ಕಿ ಕೂಡ ಇಲ್ಲಿ ಆಟ ಆಡಿಕೊಂಡು ಆಗಿನ್ನೂ ನಾವು ಟೌನಿಂದ ಬಂದಮೇಲೆ ಎದ್ದಿದ್ಲು ಪಾಪು, ಅಲ್ಲಿವರೆಗೂ ಮಲಗಿದ್ಲು. ಸೊ ಬಂದಮೇಲೆ ಅವಳನ್ನೂ ಒಂದು ಸ್ವಲ್ಪ ಆಟ ಆಡಿಸಿ ಅವಳಿಗೂ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದೆ. ಚೆನ್ನಾಗಿತ್ತು ಇವತ್ತು ಮಾಡಿದಂಥ ಒಂದು ಏನು ರಸಮ್ ರೈಸ್ ಅಂತ ಹೇಳ್ತೀವಿ ಅದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಮರ್ಜೆನ್ಸಿ ಕೂಡ ಇದು ಯೂಸ್ ಆಗುತ್ತೆ ಈ ಒಂದು ರೆಸಿಪಿ. ಅನ್ನ
ಒಂದು ಸತಿ ಸಾರು ಒಂದು ಸತಿ ಮಾಡೋ ಬದಲು ಇದು ಒಟ್ಟಿಗೆ ಮಾಡಿ ತಿನ್ನೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಯಾಕೆಂದರೆ ಹೆಸರು ಬೇಳೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ಹೆಲ್ತಿಗೂ ಒಳ್ಳೆಯದು ಆ್ಯಂಡ್ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ನನಗೆ ಹೇಳಿ, ಓಕೆನಾ. ಆ್ಯಂಡ್ ನಾಳೆ ಸಂಕ್ರಾಂತಿ ಇದ್ದಿದ್ದರಿಂದ ಎಳ್ಳೆಲ್ಲ ಬೆರೆಸಿಡೋಣ ಅಂತ ಹೇಳಿ ಅಮ್ಮ ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಇಷ್ಟ ಈ ಸಂಕ್ರಾಂತಿ ಎಳ್ಳು. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಅಮ್ಮಂಗೆ ನಾನು ತಿನ್ನಂಗಿರಲಿಲ್ಲ, ನಾನು ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದೆ. ಬಟ್ ಅಮ್ಮಂಗೆ ಹೇಳಿ ಎಳ್ಳು ಹಾಕ್ಸ್ದೆ, ಜಸ್ಟ್ ಹಾಗೆ ಕೊಬ್ಬರಿ ಮತ್ತು ಬೆಲ್ಲ ಈ ಥರದ್ದೇ ಹಾಕ್ಸ್ಕೊಂಡು ಮಾಡಿಸ್ಕೊಂಡು ತಿಂದಿದ್ದೆ. ನಂಗೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ರಸಮ್ ರೈಸ್ ತಿಂದಮೇಲೆ ಒಂದು ಸ್ವಲ್ಪ ಕಾಫಿ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಹೇಳಿ ನಾನು ಅಮ್ಮ ಕಾಫಿ ಮಾಡ್ಕೊಂಡು ಕುಡಿದ್ವು. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.